ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಟೊಮೆಟೊ ರೈಸ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಟೊಮೆಟೊ ರೈಸ್ ಸುಲಭವಾಗಿ ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಬನ್ನಿ ಟೊಮೆಟೊ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಮೀಡಿಯಮ್ ಸೈಜ್ 2 ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ 3 ಟೊಮೆಟೊ, ಇದು ಕೂಡ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿ ತೊಗೊಂಡಿದ್ದೀನಿ. ಹಾಗೆಯೇ 2 ಹಸಿಮೆಣಸಿನ್ಕಾಯಿ ಈ ಥರ ಉದ್ದಕ್ಕೆ ಹೆಚ್ಚಿ ತೊಗೋತಾ ಇದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಇದು ಕೂಡ ಚಿಕ್ಕದಾಗಿ ಹೆಚ್ಚುತ್ತಾ ಇದ್ದೀನಿ. ಈಗ ಇಲ್ಲಿ ಮೊದಲಿಗೆ ನಾವು ಅಕ್ಕಿಯನ್ನು ಮೊದಲಿಗೆ ತೊಳ್ಕೊಳ್ಳೋಣ. ಒಂದು 2 ಸಲ ಅಕ್ಕಿಯನ್ನು ತೊಳೆದು ಇದರಲ್ಲಿ ನೀರು ಹಾಕಿ ನಾವು ಅರ್ಧ ಗಂಟೆ ನೆನೆಲಿಕ್ಕಿಡೋಣ. ನಾನು ಆ ಗ್ಲಾಸ್ನಿಂದ 1 ಗ್ಲಾಸ್ನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ ಈಗ ಅರ್ಧ ಗಂಟೆ ನೆನೆಲಿಕ್ಕೆ ಬಿಡೋಣ. ಈಗ ಅಲ್ಲಿವರೆಗೂ ಅಕ್ಕಿ ನೆನೆಯುವವರೆಗೂ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಇವೆರಡನ್ನು ಈಗ ಬಿಸಿ ಆದಮೇಲೆ ಇದರಲ್ಲಿ ಮಸಾಲ ಎಲೆ 1 ಹಾಕಿದ್ದೀನಿ, 1 ಇಂಚಿನಷ್ಟು ದಾಲ್ಚಿನ್ನಿ, 4 ಲವಂಗ, ಹಾಗೆಯೇ ಇದು ಚಕ್ರ ಮೊಗ್ಗು, ಇದು 1, ಹಾಗೆಯೇ 2 ಏಲಕ್ಕಿ ಹಾಕಿದ್ದೀನಿ. ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಉದ್ದಕ್ಕೆ ಹೆಚ್ಚಿಕೊಂಡಿರುವಂಥ ಈರುಳ್ಳಿ ಬಿಡಿಸಿ ಹಾಕ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಮೆಣಸಿನಕಾಯಿನೂ ಕೂಡ ಹಾಕ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಗೋಡಂಬಿ ಹಾಕ್ತಾ ಇದ್ದೀನಿ. ನಾನು ಈರುಳ್ಳಿ ಹಾಕೋಕ್ಕಿಂತ ಮುಂಚೆನೇ ಗೋಡಂಬಿ ಹಾಕಬೇಕಾಗಿತ್ತು, ಮರೆತು ಬಿಟ್ಟಿದೆ. ಇವಾಗ ಇಲ್ಲಿ ಗೋಡಂಬಿಯನ್ನು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ, ಕೆಂಪಾಗುವವರೆಗೂ ಹುರ್ಕೋಬೇಕು. ಇವಾಗ ಕೆಂಪಾಗಿದೆ. ಕೆಂಪಾದ ನಂತರ ಈ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಮೆತ್ತಗಾಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಬೇಗ ಮೆತ್ತಗಾಗಬೇಕು ಅಂದರೆ ಉಪ್ಪು ಹಾಕಬೇಕು. ಅದಕ್ಕೆ ಇಲ್ಲಿ ನಾನು 1 ಸ್ಪೂನಷ್ಟು ಇಲ್ಲಿ ಉಪ್ಪು ಹಾಕಿದ್ದೀನಿ. ಬೇಗ ಮೆತ್ತಗಾಗಿಬಿಡುತ್ತೆ ಟೊಮೆಟೊ ಉಪ್ಪು ಹಾಕಿದರೆ. ಸ್ವಲ್ಪ ಅರಿಶಿನ, ಹಾಗೆಯೇ 1 ಸ್ಪೂನಷ್ಟು ಟೀ ಸ್ಪೂನಷ್ಟು ಗರಂ ಮಸಾಲ, 3 ಟೀ ಸ್ಪೂನಷ್ಟು ಈ ಸ್ಪೂನ್ನಿಂದ ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಪುಡಿಯನ್ನು ಇಲ್ಲಿ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಒಗ್ಗರಣೆಯಲ್ಲಿ. ಈ ಟೊಮೆಟೊ ರೈಸನ್ನು ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಮಧ್ಯಾಹ್ನ ಲಂಚ್ಗೂ ಕೂಡ ಮಾಡ್ಕೋಬಹುದು. ಈಗ ನಾವೇನು ಅಕ್ಕಿ ನೆನೆಸಿಟ್ಟಿದ್ವಲ್ಲ ಅದನ್ನು ಇಲ್ಲಿ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಟೊಮೆಟೊ ರೈಸ್ ಇದು. ನೀವು ಕೂಡ ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ.
ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಮತ್ತೊಮ್ಮೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ನಿಧಾನಕ್ಕೆ ಮಿಕ್ಸ್ ಮಾಡಿ. ಈಗ 1 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 1/2 ಗ್ಲಾಸ್ನಷ್ಟು ನೀರು ಹಾಕ್ತಾಯಿದ್ದೀನಿ. ನೀವು ಕೆಲವೊಮ್ಮೆ ಅಕ್ಕಿಗೆ ನೀರು ಹೆಚ್ಚು ಬೇಕಾಗಬಹುದು, ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಕೂಡ ನೀರು ಬೇಕಾಗಬಹುದು. ಇಲ್ಲಿ ನಾನು ಅರ್ಧ ಗಂಟೆ ಅಕ್ಕಿಯನ್ನು ನೆನೆಲಿಕ್ಕಿಟ್ಟಿದ್ದೆ, ಅದಕ್ಕೋಸ್ಕರ 1/2 ಗ್ಲಾಸ್ನಷ್ಟು ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ 1 ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ಇವಾಗ ಇಲ್ಲಿ 1 ಕುದಿ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ. ತುಪ್ಪ ಸೇರಿಸಿ ಮಿಕ್ಸ್ ಮಾಡಿ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಸೀಟಿ ಬರೋವರೆಗೂ ಇದನ್ನು ಕೂಗಿಸ್ಕೊಳ್ಳಿ. ಇವಾಗ ಇಲ್ಲಿ 2 ಸೀಟಿ ಆಗಿದೆ. ಇಲ್ಲಿ ಕುಕ್ಕರ್ ತಣ್ಣಗಾಗಿದೆ. ಟೊಮೆಟೊ ರೈಸ್ ಇಲ್ಲಿ ಸಿದ್ಧವಾಗಿದೆ. ಈಗ ಟೊಮೆಟೊ ರೈಸ್ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಆಹಾರಶ್ರೀ ಚಾನಲ್ನ ವೀಕ್ಷಿಸಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.